ಆಮೇಲೆ ಸಮ್ಮಿಶ್ರ ಸರ್ಕಾರದಲ್ಲೂ ಇದ್ರಿ, ಆಮೇಲೆ 2019ರಿಂದ 23ವರೆಗೂ ಇದ್ರಿ. ನೀವು ಆವಾಗಲೂ ಕೂಡ ಏನ್ ಮಾಡಿದ್ದೀರಿ? ಭಾರದ್ವಾಜ್ ರಾಜ್ಯಪಾಲರಾಗಿದ್ದಾಗ ಅವ್ರ ಕೈ ಹೇಳಿಸಿದ್ದೀರಿ. ನಮ್ಮ JDSನವರು ಒಬ್ರು ಇಲ್ಲ. ಇದ್ದೀರಾ? ಬಹಳ ಸಂತೋಷ, ನೀನು ಇದ್ದೀಯ. ನಿಮ್ಮ ಇವರು ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ಗೊತ್ತು? ಮುಖ್ಯಮಂತ್ರಿ ಆಗಿರುವಾಗ ಗ್ರಾಮೀಣ ಅಭಿವೃದ್ಧಿಗೆ ಮನ್ರೇಗಾ ಸಂಜೀವಿನಿ ಅಂತ ಹೇಳಿದ್ದಾರೆ. ಗ್ರಾಮೀಣ ಅಭಿವೃದ್ಧಿಗೆ ಮನ್ರೇಗಾ ಸಂಜೀವಿನಿ ಯಾರು ಹೇಳಿರೋದು? ಇದು ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆಗಿರುವಾಗ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ವಿಚಾರ ಇದು. ಈಗ ಇದ್ದಕ್ಕಿದ್ದಾಗಿ ವಿರೋಧ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ. ವಿರೋಧ ಪಕ್ಷಕ್ಕೆ ಬಂದ ತಕ್ಷಣನೇ ಬಿಜೆಪಿಯವ್ರ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡ್ಮೇಲೆ ಆಪರ್ಚುನಿಸ್ಟ್ ನಾವು ಮಾಡ್ಕೊಂಡಿದ್ದು, ನೀವು ಮಾಡ್ಕೊಂಡಿದ್ದೀರಿ. ನೀವು ಬುಟ್ಟಲ್ಕೆ ಆ ಕಡೆ ಹೋದಿವಿ ಸರ್ ನಾವು. ಆಗ ಕೂಡ್ಕೊಂಡಿದ್ದೀರಿ. ಕೂಡಿಕೆ ಏನಾದ್ರು ಕರ್ಕಳಿ, ಕೂಡಿಕೆ ಅಂತಾರು ಕರ್ಕಳಿ, ಹೊಂದಾಣಿಕೆ ಅಂತಾರು ಕರ್ಕಳಿ, ಅಲಯನ್ಸ್ ಅಂತಾರು ಕರ್ಕಳಿ, ಏನಾದ್ರು ಕರ್ಕಳಿ. ಆಗ ಅವ್ರು ಹೇಳ್ದೆ ನಾನು. ಅವರು ಮುಖ್ಯಮಂತ್ರಿ ಆಗಿರುವಾಗ ಹೇಳದಂತ ಪದ ಇದು. ಈಗ ನಾನು ನಾಳಿದ್ದು 2 ದಿನ ಮನ್ರೇಗಾ ಚರ್ಚೆ ಮಾಡ್ತೀವಿ, ರೆಸಲ್ಯೂಷನ್ ಕೂಡ ಮಾಡ್ತೀವಿ. ಅದರಿಂದ ಹೆಚ್ಚು ಅದನ್ನ ವಿಶದವಾಗಿ ಹೇಳಲಿಕ್ಕೆ ಇವತ್ತು ಹೋಗಲ್ಲ. ಬಟ್ ಜನವರಿ 22ನೇ ತಾರೀಕು ರಾಜ್ಯಪಾಲರು ಭಾಷಣ ಮಾಡ್ತಾರೆ. 23ನೇ ತಾರೀಕು ಈ ರಾಜ್ಯದ ಪ್ರಮುಖ ಪತ್ರಿಕೆಗಳು 23ನೇ ತಾರೀಕು ಎಡಿಟೋರಿಯಲ್ ಬರೀತಾರೆ. ನೀವೆಲ್ಲ ನೋಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಕಡೆಯವರು ನೋಡಿದ್ದೀರಿ, ಆ ಕಡೆಯವರು ನೋಡಿದ್ದಾರೆ ಅಂತಕ್ಕಂಥದ್ದು ಭಾವನೆ. ಪ್ರಜಾವಾಣಿ ಪತ್ರಿಕೆ, ನಾನು ಸಾರಾಂಶ ಮಾತ್ರ ಹೇಳ್ತಾ ಇದ್ದೀನಿ. ಪ್ರಜಾವಾಣಿ ಪತ್ರಿಕೆ ದಿನಾಂಕ 23/1/2026 ಅವರು ಏನಂತ ಎಡಿಟೋರಿಯಲ್ ಬರೀತಾರೆ ಅಂತಂದ್ರೆ, ರಾಜ್ಯಪಾಲರು ಭಾಷಣದ ಕೆಲವು ಭಾಗಗಳನ್ನು ಕೈಬಿಟ್ಟು ತಮ್ಮದೇ ವಾಕ್ಯಗಳನ್ನು ಸೇರಿಸಿ ಓದಿದ್ದಾರೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದುವ ವಿಷಯದಲ್ಲಿ ಸಂವಿಧಾನವು ರಾಜ್ಯಪಾಲರಿಗೆ ಯಾವುದೇ ಆಯ್ಕೆಯನ್ನು ಕೊಟ್ಟಿಲ್ಲ. ಇದು ಪ್ರಜಾವಾಣಿ ಪತ್ರಿಕೆಯ ಎಡಿಟೋರಿಯಲ್. ಆಮೇಲೆ ವಾರ್ತಾ ಭಾರತಿ ಅಂತಕ್ಕಂಥ ಪತ್ರಿಕೆ, ಅದರ ಎಡಿಟೋರಿಯಲ್ ಏನಂತ ಬರೀತಾರೆ ಅಂತಂದ್ರೆ, ಸಂವಿಧಾನದ ಆಶಯಗಳಿಗೆ ಚ್ಯುತಿ ತಂದಿದ್ದಲ್ಲದೆ ಒಕ್ಕೂಟ ವ್ಯವಸ್ಥೆ ಹಿರಿಮೆಗೆ ಧಕ್ಕೆ ತಂದಿದ್ದಾರೆ. ಈಗಾಗಲೇ ಜಾರಿಯಲ್ಲಿರುವ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ಅವರು ತುಪ್ಪ ಸುರಿದಿದ್ದಾರೆ.